ವೀಕ್ಷಕರೇ, ಇನ್ನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕೇಸ್ಗೆ ಸಿಬಿಐ ಎಂಟರ್ ಆಗಿದೆ. ಸಿಬಿಐ ಒಂದು ಪ್ರತ್ಯೇಕ ಎಫ್ಐಆರ್ ದಾಖಲಿಸಿಕೊಂಡು ಈ ಕೇಸನ್ನ ತನ್ನದೇ ಆದ ದೃಷ್ಟಿಕೋನದಿಂದ ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗುತ್ತೆ. ಸೊ ಈ ಕೇಸ್ನಲ್ಲಿ ಅನುಮಾನ ಹುಟ್ಟಿಸುವ ಸಾಕಷ್ಟು ಅಂಶಗಳಿದೆ. ಮೊದಲನೇದಾಗಿ ರನ್ಯಾರಾವ್ ಟ್ರಾವೆಲ್ ಹಿಸ್ಟರಿ ಸಾಕಷ್ಟು ಅನುಮಾನವನ್ನು ಹುಟ್ಟಿಸುತ್ತೆ. ಆಕೆ 27 ಬಾರಿ ದುಬೈಗೆ ಹೋಗಿರುವಂತದ್ದು, ಹಾಗೆಯೇ 40 ಬಾರಿ ವಿದೇಶ ಪ್ರಯಾಣ ಮಾಡಿರುವಂತದ್ದು. ಕಳೆದ ಡಿಸೆಂಬರ್ನಿಂದ ಮಾರ್ಚ್ವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಸಂಚಾರ ಮಾಡ್ತಾರೆ, ಹೋಗ್ತಾರೆ ಬರ್ತಾರೆ. ಫೆಬ್ರವರಿ ತಿಂಗಳಿನಲ್ಲಿ ರನ್ಯಾರಾವ್ ನಾನ್ ಸ್ಟಾಪ್ ಜರ್ನಿ ಮಾಡ್ತಾರೆ. ಹೆಂಗೆ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಕಂಟ್ರಿನಲ್ಲಿ ಆದ್ರೆ ಈವ್ನಿಂಗ್ ಡಿನ್ನರ್ ಒಂದು ಕಂಟ್ರಿನಲ್ಲಿ ಅನ್ನೋ ರೀತಿನಲ್ಲಿ ಬೆಳಗ್ಗೆ ದುಬೈಗೆ ಹೋಗಿ ಸಂಜೆ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು ಇದೆ. ಜನವರಿ 18ನೇ ತಾರೀಕು ಅಮೆರಿಕಾಗೆ ತೆರಳುತ್ತಾರೆ ರನ್ಯಾರಾವ್. ಅಮೆರಿಕಾದಲ್ಲಿ 7 ದಿನ ವಾಸ್ತವ್ಯ ಹೂಡಿದ್ರು. ಸೊ ಅಲ್ಲಿ ಏನು ಅದಕ್ಕೇನಾದ್ರೂ ಲಿಂಕ್ ಇದೆಯಾ? ಕೇವಲ ಈಕೆಯ ದುಬೈ ಓಡಾಟಕ್ಕೆ ಮಾತ್ರ ಈ ಗೋಲ್ಡ್ ಸ್ಮಗ್ಲಿಂಗ್ ಲಿಂಕ್ ಇದೆಯಾ, ಅಥವಾ ಬೇರೆ ಬೇರೆ ದೇಶಗಳಿಗೂ ಕೂಡ ಈಕೆ ಹೋಗ್ತಾ ಇದ್ರಲ್ಲ, ಅಲ್ಲಿ ಏನ್ ಮಾಡ್ತಾ ಇದ್ರು? ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಒಂದು ಸಿಂಡಿಕೇಟ್ ಅಂತೀವಲ್ಲ, ಅಂದ್ರೆ ಒಂದು ದೊಡ್ಡ ನೆಟ್ವರ್ಕ್, ಒಬ್ರಿಗೊಬ್ರಿಗೆ ಪರಿಚಯ ಇಲ್ಲದೆ ಇರೋಷ್ಟು ದೊಡ್ಡ ನೆಟ್ವರ್ಕ್, ಅದರಲ್ಲಿ ಹವಾಲಾ ವಿಚಾರ ಬಂತು, ಪ್ರಭಾವಶಾಲಿಗಳ ವಿಚಾರ ಬಂತು. ಸೊ ಆ ತರದ ಒಂದು ಸಿಂಡಿಕೇಟೇ ವರ್ಕ್ ಆಗ್ತಾ ಇದೆಯಾ? ಆ ಸಿಂಡಿಕೇಟ್ ಎಷ್ಟು ದೊಡ್ಡದು? ಭಾರತದಲ್ಲಿ ವರ್ಕ್ ಆಗ್ತಾ ಇರೋದಾ, ಅಥವಾ ಇಂಟರ್ನ್ಯಾಷನಲಿ ಕನೆಕ್ಟೆಡ್ ಸಿಂಡಿಕೇಟ್? ಅದು ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್. ನಾನು ಈಗಾಗಲೇ ಹೇಳ್ತಾ ಇರೋ ಹಾಗೆ ಬೇರೆ ಬೇರೆ ದೇಶಗಳ ಲಿಂಕ್ ಹೊಂದಿರುವಂತಹ ಒಂದು, ಯಾಕಂದ್ರೆ ಹಾಗಿಲ್ದೇನೆ ದುಬೈಯಿಂದ ಇಲ್ಲಿಗೆ ಇಷ್ಟು ಸುಲಭವಾಗಿ ಅದು 27 ಬಾರಿ ಹೋಗಿ ಬರೋದಕ್ಕೆ, ಒಂದ್ ವೇಳೆ ಅಲ್ಲಿ 27 ಬಾರಿ ಸ್ಮಗ್ಲಿಂಗ್ ಆಗಿದ್ರೆ ಈ ಸಿಂಡಿಕೇಟ್ ನ ನೆರವಿಲ್ಲದೆ ಅದು ಸಾಧ್ಯ ಇಲ್ಲ. ಸೊ ರನ್ಯಾರಾವ್ ಬೆನ್ನ ಹಿಂದಿದ್ದಾರ ದುಡ್ಡಿನ ಡಾನ್ಗಳು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಈ ಕಳ್ಳಗಂಟಿನ ಮೂಲ ಹುಡುಕೋದಕ್ಕೆ ಸಿಬಿಐ ಅಖಾಡಕ್ಕಿಳಿದಿದೆ. ಪ್ರಭಾವಶಾಲಿಗಳಿದ್ದಾರೆ ಅಂದ್ರೆ ಕರ್ನಾಟಕದ ಪ್ರಭಾವಶಾಲಿಗಳು ಯಾರಿದ್ದಾರೆ? ಯಾರಾದ್ರೂ ರಾಜಕಾರಣಿಗಳಿದ್ದಾರಾ, ಅಥವಾ ಅಧಿಕಾರಿಗಳಿದ್ದಾರಾ, ಇತರೆ ಬಿಸಿನೆಸ್ ಮೆನ್ಗಳಿದ್ದಾರಾ, ಇತರೆ ಯಾರಾದ್ರೂ ಪ್ರಭಾವಶಾಲಿಗಳಿದ್ದಾರಾ? ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಒಟ್ಟು ರನ್ಯಾರಾವ್ ಪ್ರಯಾಣದ ಸುತ್ತಲೂ 108 ಶಂಕೆಗಳು ವ್ಯಕ್ತವಾಗಿದೆ. ಬೇಕಾದಷ್ಟು ಶಂಕೆಗಳು ವ್ಯಕ್ತ ಆಗಿದೆ. 15 ದಿನಗಳಲ್ಲಿ 4 ಬಾರಿ ರನ್ಯಾರಾವ್, ನೋಡಿ 15 ದಿನದಲ್ಲಿ 4 ಬಾರಿ ದುಬೈ ಪ್ರವಾಸ ಮಾಡ್ತಾರೆ, ಅದನ್ನು ಅಲ್ಲಿ ಟೂರಿಸ್ಟ್ ವೀಸಾ ಇಟ್ಕೊಂಡು. ಯಾಕೆ ಅನ್ನೋ ಅನುಮಾನ ಸಹಜವಾಗಿ ಬರುತ್ತೆ. ಸೊ ಎಲ್ಲ ಅನುಮಾನಗಳನ್ನ ಇಟ್ಕೊಂಡು ಎಲ್ಲ ಆಯಾಮಗಳಲ್ಲಿ ಡಿಆರ್ಐ ಅಫಿಷಿಯಲ್ಸ್ ತನಿಖೆ ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಇನ್ನಷ್ಟು ಅಪ್ಡೇಟ್, ಇನ್ನಷ್ಟು ಸುದ್ದಿ. ವೀಕ್ಷಕರೇ, ಇನ್ನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕೇಸ್ಗೆ ಸಿಬಿಐ ಎಂಟರ್ ಆಗಿದೆ. ಸಿಬಿಐ ಒಂದು ಪ್ರತ್ಯೇಕ ಎಫ್ಐಆರ್ ದಾಖಲಿಸಿಕೊಂಡು ಈ ಕೇಸನ್ನ ತನ್ನದೇ ಆದ ದೃಷ್ಟಿಕೋನದಿಂದ ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗುತ್ತೆ. ಸೊ ಈ ಕೇಸ್ನಲ್ಲಿ ಅನುಮಾನ ಹುಟ್ಟಿಸುವ ಸಾಕಷ್ಟು ಅಂಶಗಳಿದೆ. ಮೊದಲನೇದಾಗಿ ರನ್ಯಾರಾವ್ ಟ್ರಾವೆಲ್ ಹಿಸ್ಟರಿ ಸಾಕಷ್ಟು ಅನುಮಾನವನ್ನು ಹುಟ್ಟಿಸುತ್ತೆ. ಆಕೆ 27 ಬಾರಿ ದುಬೈಗೆ ಹೋಗಿರುವಂತದ್ದು, ಹಾಗೆಯೇ 40 ಬಾರಿ ವಿದೇಶ ಪ್ರಯಾಣ ಮಾಡಿರುವಂತದ್ದು. ಕಳೆದ ಡಿಸೆಂಬರ್ನಿಂದ ಮಾರ್ಚ್ವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಸಂಚಾರ ಮಾಡ್ತಾರೆ, ಹೋಗ್ತಾರೆ ಬರ್ತಾರೆ. ಫೆಬ್ರವರಿ ತಿಂಗಳಿನಲ್ಲಿ ರನ್ಯಾರಾವ್ ನಾನ್ ಸ್ಟಾಪ್ ಜರ್ನಿ ಮಾಡ್ತಾರೆ. ಹೆಂಗೆ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಕಂಟ್ರಿನಲ್ಲಿ ಆದ್ರೆ ಈವ್ನಿಂಗ್ ಡಿನ್ನರ್ ಒಂದು ಕಂಟ್ರಿನಲ್ಲಿ ಅನ್ನೋ ರೀತಿನಲ್ಲಿ ಬೆಳಗ್ಗೆ ದುಬೈಗೆ ಹೋಗಿ ಸಂಜೆ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು ಇದೆ. ಜನವರಿ 18ನೇ ತಾರೀಕು ಅಮೆರಿಕಾಗೆ ತೆರಳುತ್ತಾರೆ ರನ್ಯಾರಾವ್. ಅಮೆರಿಕಾದಲ್ಲಿ 7 ದಿನ ವಾಸ್ತವ್ಯ ಹೂಡಿದ್ರು. ಸೊ ಅಲ್ಲಿ ಏನು ಅದಕ್ಕೇನಾದ್ರೂ ಲಿಂಕ್ ಇದೆಯಾ? ಕೇವಲ ಈಕೆಯ ದುಬೈ ಓಡಾಟಕ್ಕೆ ಮಾತ್ರ ಈ ಗೋಲ್ಡ್ ಸ್ಮಗ್ಲಿಂಗ್ ಲಿಂಕ್ ಇದೆಯಾ, ಅಥವಾ ಬೇರೆ ಬೇರೆ ದೇಶಗಳಿಗೂ ಕೂಡ ಈಕೆ ಹೋಗ್ತಾ ಇದ್ರಲ್ಲ, ಅಲ್ಲಿ ಏನ್ ಮಾಡ್ತಾ ಇದ್ರು? ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಒಂದು ಸಿಂಡಿಕೇಟ್ ಅಂತೀವಲ್ಲ, ಅಂದ್ರೆ ಒಂದು ದೊಡ್ಡ ನೆಟ್ವರ್ಕ್, ಒಬ್ರಿಗೊಬ್ರಿಗೆ ಪರಿಚಯ ಇಲ್ಲದೆ ಇರೋಷ್ಟು ದೊಡ್ಡ ನೆಟ್ವರ್ಕ್, ಅದರಲ್ಲಿ ಹವಾಲಾ ವಿಚಾರ ಬಂತು, ಪ್ರಭಾವಶಾಲಿಗಳ ವಿಚಾರ ಬಂತು. ಸೊ ಆ ತರದ ಒಂದು ಸಿಂಡಿಕೇಟೇ ವರ್ಕ್ ಆಗ್ತಾ ಇದೆಯಾ? ಆ ಸಿಂಡಿಕೇಟ್ ಎಷ್ಟು ದೊಡ್ಡದು? ಭಾರತದಲ್ಲಿ ವರ್ಕ್ ಆಗ್ತಾ ಇರೋದಾ, ಅಥವಾ ಇಂಟರ್ನ್ಯಾಷನಲಿ ಕನೆಕ್ಟೆಡ್ ಸಿಂಡಿಕೇಟ್? ಅದು ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್. ನಾನು ಈಗಾಗಲೇ ಹೇಳ್ತಾ ಇರೋ ಹಾಗೆ ಬೇರೆ ಬೇರೆ ದೇಶಗಳ ಲಿಂಕ್ ಹೊಂದಿರುವಂತಹ ಒಂದು, ಯಾಕಂದ್ರೆ ಹಾಗಿಲ್ದೇನೆ ದುಬೈಯಿಂದ ಇಲ್ಲಿಗೆ ಇಷ್ಟು ಸುಲಭವಾಗಿ ಅದು 27 ಬಾರಿ ಹೋಗಿ ಬರೋದಕ್ಕೆ, ಒಂದ್ ವೇಳೆ ಅಲ್ಲಿ 27 ಬಾರಿ ಸ್ಮಗ್ಲಿಂಗ್ ಆಗಿದ್ರೆ ಈ ಸಿಂಡಿಕೇಟ್ ನ ನೆರವಿಲ್ಲದೆ ಅದು ಸಾಧ್ಯ ಇಲ್ಲ. ಸೊ ರನ್ಯಾರಾವ್ ಬೆನ್ನ ಹಿಂದಿದ್ದಾರ ದುಡ್ಡಿನ ಡಾನ್ಗಳು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಈ ಕಳ್ಳಗಂಟಿನ ಮೂಲ ಹುಡುಕೋದಕ್ಕೆ ಸಿಬಿಐ ಅಖಾಡಕ್ಕಿಳಿದಿದೆ. ಪ್ರಭಾವಶಾಲಿಗಳಿದ್ದಾರೆ ಅಂದ್ರೆ ಕರ್ನಾಟಕದ ಪ್ರಭಾವಶಾಲಿಗಳು ಯಾರಿದ್ದಾರೆ? ಯಾರಾದ್ರೂ ರಾಜಕಾರಣಿಗಳಿದ್ದಾರಾ, ಅಥವಾ ಅಧಿಕಾರಿಗಳಿದ್ದಾರಾ, ಇತರೆ ಬಿಸಿನೆಸ್ ಮೆನ್ಗಳಿದ್ದಾರಾ, ಇತರೆ ಯಾರಾದ್ರೂ ಪ್ರಭಾವಶಾಲಿಗಳಿದ್ದಾರಾ? ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಒಟ್ಟು ರನ್ಯಾರಾವ್ ಪ್ರಯಾಣದ ಸುತ್ತಲೂ 108 ಶಂಕೆಗಳು ವ್ಯಕ್ತವಾಗಿದೆ. ಬೇಕಾದಷ್ಟು ಶಂಕೆಗಳು ವ್ಯಕ್ತ ಆಗಿದೆ. 15 ದಿನಗಳಲ್ಲಿ 4 ಬಾರಿ ರನ್ಯಾರಾವ್, ನೋಡಿ 15 ದಿನದಲ್ಲಿ 4 ಬಾರಿ ದುಬೈ ಪ್ರವಾಸ ಮಾಡ್ತಾರೆ, ಅದನ್ನು ಅಲ್ಲಿ ಟೂರಿಸ್ಟ್ ವೀಸಾ ಇಟ್ಕೊಂಡು. ಯಾಕೆ ಅನ್ನೋ ಅನುಮಾನ ಸಹಜವಾಗಿ ಬರುತ್ತೆ. ಸೊ ಎಲ್ಲ ಅನುಮಾನಗಳನ್ನ ಇಟ್ಕೊಂಡು ಎಲ್ಲ ಆಯಾಮಗಳಲ್ಲಿ ಡಿಆರ್ಐ ಅಫಿಷಿಯಲ್ಸ್ ತನಿಖೆ ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಇನ್ನಷ್ಟು ಅಪ್ಡೇಟ್, ಇನ್ನಷ್ಟು ಸುದ್ದಿ.
ವೀಕ್ಷಕರೇ, ಇನ್ನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕೇಸ್ಗೆ ಸಿಬಿಐ ಎಂಟರ್ ಆಗಿದೆ. ಸಿಬಿಐ ಒಂದು ಪ್ರತ್ಯೇಕ ಎಫ್ಐಆರ್ ದಾಖಲಿಸಿಕೊಂಡು ಈ ಕೇಸನ್ನ ತನ್ನದೇ ಆದ ದೃಷ್ಟಿಕೋನದಿಂದ ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗುತ್ತೆ. ಸೊ ಈ ಕೇಸ್ನಲ್ಲಿ ಅನುಮಾನ ಹುಟ್ಟಿಸುವ ಸಾಕಷ್ಟು ಅಂಶಗಳಿದೆ. ಮೊದಲನೇದಾಗಿ ರನ್ಯಾ ರಾವ್ ಟ್ರಾವೆಲ್ ಹಿಸ್ಟರಿ ಸಾಕಷ್ಟು ಅನುಮಾನವನ್ನು ಹುಟ್ಟಿಸುತ್ತೆ. ಆಕೆ 27 ಬಾರಿ ದುಬೈಗೆ ಹೋಗಿರುವಂತದ್ದು, ಹಾಗೆಯೇ 40 ಬಾರಿ ವಿದೇಶ ಪ್ರಯಾಣ ಮಾಡಿರುವಂತದ್ದು. ಕಳೆದ ಡಿಸೆಂಬರ್ನಿಂದ ಮಾರ್ಚ್ವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಸಂಚಾರ ಮಾಡ್ತಾರೆ, ಹೋಗ್ತಾರೆ ಬರ್ತಾರೆ. ಫೆಬ್ರವರಿ ತಿಂಗಳಿನಲ್ಲಿ ರನ್ಯಾ ರಾವ್ ನಾನ್ ಸ್ಟಾಪ್ ಜರ್ನಿ ಮಾಡ್ತಾರೆ. ಹೆಂಗೆ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಕಂಟ್ರಿನಲ್ಲಿ ಆದ್ರೆ ಈವ್ನಿಂಗ್ ಡಿನ್ನರ್ ಒಂದು ಕಂಟ್ರಿನಲ್ಲಿ ಅನ್ನೋ ರೀತಿನಲ್ಲಿ ಬೆಳಗ್ಗೆ ದುಬೈಗೆ ಹೋಗಿ ಸಂಜೆ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು ಇದೆ. ಜನವರಿ 18ನೇ ತಾರೀಕು ಅಮೆರಿಕಾಗೆ ತೆರಳುತ್ತಾರೆ ರನ್ಯಾ ರಾವ್. ಅಮೆರಿಕಾದಲ್ಲಿ 7 ದಿನ ವಾಸ್ತವ್ಯ ಹೂಡಿದ್ರು. ಸೊ ಅಲ್ಲಿ ಏನು ಅದಕ್ಕೇನಾದ್ರೂ ಲಿಂಕ್ ಇದೆಯಾ? ಕೇವಲ ಈಕೆಯ ದುಬೈ ಓಡಾಟಕ್ಕೆ ಮಾತ್ರ ಈ ಗೋಲ್ಡ್ ಸ್ಮಗ್ಲಿಂಗ್ ಲಿಂಕ್ ಇದೆಯಾ, ಅಥವಾ ಬೇರೆ ಬೇರೆ ದೇಶಗಳಿಗೂ ಕೂಡ ಈಕೆ ಹೋಗ್ತಾ ಇದ್ರಲ್ಲ, ಅಲ್ಲಿ ಏನ್ ಮಾಡ್ತಾ ಇದ್ರು? ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಒಂದು ಸಿಂಡಿಕೇಟ್ ಅಂತೀವಲ್ಲ, ಅಂದ್ರೆ ಒಂದು ದೊಡ್ಡ ನೆಟ್ವರ್ಕ್, ಒಬ್ರಿಗೊಬ್ರಿಗೆ ಪರಿಚಯ ಇಲ್ಲದೆ ಇರೋಷ್ಟು ದೊಡ್ಡ ನೆಟ್ವರ್ಕ್, ಅದರಲ್ಲಿ ಹವಾಲಾ ವಿಚಾರ ಬಂತು, ಪ್ರಭಾವಶಾಲಿಗಳ ವಿಚಾರ ಬಂತು. ಸೊ ಆ ತರದ ಒಂದು ಸಿಂಡಿಕೇಟೇ ವರ್ಕ್ ಆಗ್ತಾ ಇದೆಯಾ? ಆ ಸಿಂಡಿಕೇಟ್ ಎಷ್ಟು ದೊಡ್ಡದು? ಭಾರತದಲ್ಲಿ ವರ್ಕ್ ಆಗ್ತಾ ಇರೋದಾ, ಅಥವಾ ಇಂಟರ್ನ್ಯಾಷನಲಿ ಕನೆಕ್ಟೆಡ್ ಸಿಂಡಿಕೇಟ್? ಅದು ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್. ನಾನು ಈಗಾಗಲೇ ಹೇಳ್ತಾ ಇರೋ ಹಾಗೆ ಬೇರೆ ಬೇರೆ ದೇಶಗಳ ಲಿಂಕ್ ಹೊಂದಿರುವಂತಹ ಒಂದು, ಯಾಕಂದ್ರೆ ಹಾಗಿಲ್ದೇನೆ ದುಬೈಯಿಂದ ಇಲ್ಲಿಗೆ ಇಷ್ಟು ಸುಲಭವಾಗಿ ಅದು 27 ಬಾರಿ ಹೋಗಿ ಬರೋದಕ್ಕೆ, ಒಂದ್ ವೇಳೆ ಅಲ್ಲಿ 27 ಬಾರಿ ಸ್ಮಗ್ಲಿಂಗ್ ಆಗಿದ್ರೆ ಈ ಸಿಂಡಿಕೇಟ್ ನ ನೆರವಿಲ್ಲದೆ ಅದು ಸಾಧ್ಯ ಇಲ್ಲ. ಸೊ ರನ್ಯಾ ರಾವ್ ಬೆನ್ನ ಹಿಂದಿದ್ದಾರ ದುಡ್ಡಿನ ಡಾನ್ಗಳು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಈ ಕಳ್ಳಗಂಟಿನ ಮೂಲ ಹುಡುಕೋದಕ್ಕೆ ಸಿಬಿಐ ಅಖಾಡಕ್ಕಿಳಿದಿದೆ. ಪ್ರಭಾವಶಾಲಿಗಳಿದ್ದಾರೆ ಅಂದ್ರೆ ಕರ್ನಾಟಕದ ಪ್ರಭಾವಶಾಲಿಗಳು ಯಾರಿದ್ದಾರೆ? ಯಾರಾದ್ರೂ ರಾಜಕಾರಣಿಗಳಿದ್ದಾರಾ, ಅಥವಾ ಅಧಿಕಾರಿಗಳಿದ್ದಾರಾ, ಇತರೆ ಬಿಸಿನೆಸ್ ಮೆನ್ಗಳಿದ್ದಾರಾ, ಇತರೆ ಯಾರಾದ್ರೂ ಪ್ರಭಾವಶಾಲಿಗಳಿದ್ದಾರಾ? ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಒಟ್ಟು ರನ್ಯಾ ರಾವ್ ಪ್ರಯಾಣದ ಸುತ್ತಲೂ 108 ಶಂಕೆಗಳು ವ್ಯಕ್ತವಾಗಿದೆ. ಬೇಕಾದಷ್ಟು ಶಂಕೆಗಳು ವ್ಯಕ್ತ ಆಗಿದೆ. 15 ದಿನಗಳಲ್ಲಿ 4 ಬಾರಿ ರನ್ಯಾ ರಾವ್, ನೋಡಿ 15 ದಿನದಲ್ಲಿ 4 ಬಾರಿ ದುಬೈ ಪ್ರವಾಸ ಮಾಡ್ತಾರೆ, ಅದನ್ನು ಅಲ್ಲಿ ಟೂರಿಸ್ಟ್ ವೀಸಾ ಇಟ್ಕೊಂಡು. ಯಾಕೆ ಅನ್ನೋ ಅನುಮಾನ ಸಹಜವಾಗಿ ಬರುತ್ತೆ. ಸೊ ಎಲ್ಲ ಅನುಮಾನಗಳನ್ನ ಇಟ್ಕೊಂಡು ಎಲ್ಲ ಆಯಾಮಗಳಲ್ಲಿ ಡಿಆರ್ಐ ಅಫಿಷಿಯಲ್ಸ್ ತನಿಖೆ ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಇನ್ನಷ್ಟು ಅಪ್ಡೇಟ್, ಇನ್ನಷ್ಟು ಸುದ್ದಿ. ವೀಕ್ಷಕರೇ, ಇನ್ನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕೇಸ್ಗೆ ಸಿಬಿಐ ಎಂಟರ್ ಆಗಿದೆ. ಸಿಬಿಐ ಒಂದು ಪ್ರತ್ಯೇಕ ಎಫ್ಐಆರ್ ದಾಖಲಿಸಿಕೊಂಡು ಈ ಕೇಸನ್ನ ತನ್ನದೇ ಆದ ದೃಷ್ಟಿಕೋನದಿಂದ ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗುತ್ತೆ. ಸೊ ಈ ಕೇಸ್ನಲ್ಲಿ ಅನುಮಾನ ಹುಟ್ಟಿಸುವ ಸಾಕಷ್ಟು ಅಂಶಗಳಿದೆ. ಮೊದಲನೇದಾಗಿ ರನ್ಯಾ ರಾವ್ ಟ್ರಾವೆಲ್ ಹಿಸ್ಟರಿ ಸಾಕಷ್ಟು ಅನುಮಾನವನ್ನು ಹುಟ್ಟಿಸುತ್ತೆ. ಆಕೆ 27 ಬಾರಿ ದುಬೈಗೆ ಹೋಗಿರುವಂತದ್ದು, ಹಾಗೆಯೇ 40 ಬಾರಿ ವಿದೇಶ ಪ್ರಯಾಣ ಮಾಡಿರುವಂತದ್ದು. ಕಳೆದ ಡಿಸೆಂಬರ್ನಿಂದ ಮಾರ್ಚ್ವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಸಂಚಾರ ಮಾಡ್ತಾರೆ, ಹೋಗ್ತಾರೆ ಬರ್ತಾರೆ. ಫೆಬ್ರವರಿ ತಿಂಗಳಿನಲ್ಲಿ ರನ್ಯಾ ರಾವ್ ನಾನ್ ಸ್ಟಾಪ್ ಜರ್ನಿ ಮಾಡ್ತಾರೆ. ಹೆಂಗೆ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಕಂಟ್ರಿನಲ್ಲಿ ಆದ್ರೆ ಈವ್ನಿಂಗ್ ಡಿನ್ನರ್ ಒಂದು ಕಂಟ್ರಿನಲ್ಲಿ ಅನ್ನೋ ರೀತಿನಲ್ಲಿ ಬೆಳಗ್ಗೆ ದುಬೈಗೆ ಹೋಗಿ ಸಂಜೆ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು ಇದೆ. ಜನವರಿ 18ನೇ ತಾರೀಕು ಅಮೆರಿಕಾಗೆ ತೆರಳುತ್ತಾರೆ ರನ್ಯಾ ರಾವ್. ಅಮೆರಿಕಾದಲ್ಲಿ 7 ದಿನ ವಾಸ್ತವ್ಯ ಹೂಡಿದ್ರು. ಸೊ ಅಲ್ಲಿ ಏನು ಅದಕ್ಕೇನಾದ್ರೂ ಲಿಂಕ್ ಇದೆಯಾ? ಕೇವಲ